ಕರುಣ ಭರಿತ ವರಗುಣನು ತನೆನಿಸಿ ಹರಳೈ ದೊರೆಯ ಪೊರೆಯೈ ದರೆಯ ಭಾರತ ಭೂಮಿ ಸಜಯಿಸಿ ದುರಾಸ ಸಮಾನ ಸೌಖ್ಯ ಸಹೋದರರ ನಿರಾಕರಿಸಿರೈ ಭಾರತ ಭೂಮಿ ಸಜಯಿಸಿ ದುರಾಸ ಜಯಿಸಿ ದುರಾಸ. ದುರ್ಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಚ್ಛೆಯನ್ನಾದರೂ ನೆರವೇರಿಸು. ಈ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಮಾತ್ರವಲ್ಲ, ಭಕ್ತರ ಸಲುವಾಗಿ, ನಿನ್ನಯ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಲ್ಲಿ ಈ ಮಾನವ ಕುಲಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿದ್ದೇನೆ. ಭಿಕ್ಷೆ ಪ್ರದಾನ ಮಾಡು ರಾಜೇಂದ್ರ, ಭಿಕ್ಷೆ ಪ್ರದಾನ ಮಾಡು. ಭಿಕ್ಷೆ? ನನ್ನಲ್ಲಿ ಭಿಕ್ಷೆ? ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಆ ಪಾಂಡವರು ನನ್ನೊಡನೆ ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ ಅಲ್ಲವೇ? ಸತ್ಯ ಪರಿಪಾಲನೆಗಾಗಿ ವನವಾಸಗೈದದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನ ಶಾಸನ ಮಾಡುವುದು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಓ ಪಾಂಡವರು, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ ಕೃಷ್ಣ, ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ. ಧರ್ಮಧೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನ ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಓ, ನನಗೆ ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ದುರ್ಯೋಧನ,
ಯುದ್ಧ ಯುದ್ಧದ ಭಯ ಹೇ! ಯುದ್ಧವೇ ಸಿದ್ಧವೆಂದು ಆ ನಿನ್ನ ತಪ್ಪಲಿ ಪಾಂಡವರಿಗೆ ಹೋಗುತ್ತದೆ. ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನೊಬ್ಬನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಈ ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧವೇನೆಂದು ಬಲ್ಲೆಯ? ನಿನ್ನ ಅಪರಾಧಗಳು ಅಗಣ್ಯ. ಅಂದು ರಾಜಾಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಗಿದೆ. ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಿ ಕೆಳೆದನು ಮರೆತೆಯ? ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಸೆಳೆದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲದ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳು ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗುವೆಯಾದರೆ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು, ಲಭಿಸಲಾರದು. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಧೀಮಂತ ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನ ನೋಡಿ ಏಕೆ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪಾಂಡವರ ಸತಿ ಪಾಂಚಾಲು. ಅಂದೇ ಅಂದೇ ತೊಟ್ಟನು ಕೃಷ್ಣ ಈ ಕ್ಷಣವನ್ನು. ಕೇಳು, ಭೂತ ಪ್ರೇತಗಳಿಗೆ ಒಡೆಯನಾದ ಭೂತೇಶ್ವರನೇ ಕದನಕ್ಕೆ ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ ಅಷ್ಟೈಶ್ವರ್ಯ ಸಂಪನ್ನನೆಂದು ಬಿರುದಾಂಕಿತನಾದ ಈ ಕೌರವೇಶ್ವರನು ಮೊಸಣದ ಮಣ್ಣಲ್ಲಿ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಸಮರವೇ ಸಿದ್ಧವೆಂದು ಆ ನಿನ್ನ ತಪ್ಪಲಿ ಪಾಂಡವರಿಗೆ ಹೋಗಿ ತಿಳಿಸು. ದುರ್ಯೋಧನ, ಈ ದರ್ಪಿತ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ದುರ್ಯೋಧನ, ಎಷ್ಟು ಹೊತ್ತು ಸಹಿಸಬಲ್ಲೆ? ಅಣ್ಣ, ಇದು ಕೌರವರ ರಾಜಸಭೆಯಲ್ಲ, ಪಾಂಡು ನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತದಿಂದ ಕೇಳುತ್ತಿರುವರು ನೋಡು. ಸಮಯವು ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ಹೆದರತಕ್ಕವರಲ್ಲ. ನಡೆ ಹೋಗೋಣ. ಸರಿಯಾಗಿ ಹೇಳಿ ಸಹೋದರ, ಈ ಶತ್ರುಗಳ ಮಧ್ಯದಲ್ಲಿ ನಮಗಿನ್ನೇನು ಕೆಲಸ? ನಡೆಯಿರಿ, ಹೋಗೋಣ. ಕುಮಾರ,
ಕುರುರುದ್ದರೆ. ಅಯ್ಯೋ, ಹೊರಟೇ ಹೋದನಲ್ಲ. ಎಲೆ ಕುರುರುದ್ದರೆ, ಮಾತ ಕೇಳ್ದೆ ಹೋದನು ಎನ್ನ ಕುವರ ಎನ್ನಯ. ಮಾತ ಕೇಳ್ದೆ ಹೋದನು ಕುಮಾರ ದುರ್ಯೋಧನ. ಮರುಳ ಧೀರನಾಗಿ ಧಾರುಣಿಯಳು ಬಾಳು ಎಂದು ಹರಸಿದೆ. ಇಳಿಸಿ, ಕರ್ಕೊಂಬನ್ನಿ. ಹೌದು, ಕರ್ಕೊಂಬನ್ನಿ. ಒಂದು ಚೇರ್ ಹಾಕಿ ಕರ್ಕೊಂಬನ್ನಿ. ಧೀರನಾಗಿ ದಾರುಣಿಯಳು ಬಾಳು ಎಂದು ಹರಸಿದೆ. ಎನ್ನ ಮಾತ ಮೀರಿದೆ ಮತ್ತೆ ಹೋಗಕ್ಕಲ್ಲ ಸಾಲವ. ದೂರ ಮಾಡಿದೆ. ಹೋಗಿ ಸರ್, ಕರ್ಕೊಂಬನ್ನಿ. ಎನ್ನ ಮಾತ ಮೀರಿದೆ ಎನ್ನ ದೂರ ಮಾಡಿದೆ. ಮಾತ ಕೇಳಿದೆ ಹೋದನು ಎನ್ನ ಕುವರ ಎನ್ನಯ. ಮಾತ ಕೇಳಿದೆ ಹೋದನು ದುರ್ಯೋಧನ. ಸುಮ್ನಿರಿ. ಎಲ್ಲ ಕಲಾಭಿಮಾನಿಗಳಲ್ಲಿ ದೇವರ ಕ್ಷಮೆ ಕೇಳ್ತಿದ್ದೇನೆ. ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ರೇವಣ್ ಸಾಹೇಬರು ಬಂದಿದ್ದಾರೆ. ರೇವಣ್ ಸಾಹೇಬರು ವ್ಯಕ್ತಿ ಬರಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ದಯವಿಟ್ಟು ಕ್ಷಮಿಸಿ. ಸಾಹೇಬರು ಬಂದಿದ್ದಾರೆ, ರೇವಣ್ ಸಾಹೇಬರು. ಎನ್ನ ಸಾಹೇಬರು ಎರಡು ಮಾತಾಡ್ಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಏನಿವತ್ತು ನಮ್ಮ ರಕ್ಷಣಾ ಇಲಾಖೆಯಿಂದ ಒಂದು ಇವತ್ತು, ಏಕೆಂದರೆ ಈಗ ಏನು ನಾಟಕ ಅನ್ನೋದೇ ನಿಂತು ಹೋಗಿದೆ. ಅಂಥದ್ರಲ್ಲಿ ರಕ್ಷಣಾ ಇಲಾಖೆ ಇವತ್ತು ಒಂದು ಅದ್ಭುತವಾಗಿ ಒಂದು ನಮ್ಮ ಸಾಮಾನ್ಯ ಇವತ್ತು ಎಷ್ಟು ಇದರಲ್ಲಿ ನಾಟಕ ಬರ್ತಾಯಿದೆ ಅಂದರೆ ನಾವು ಎಷ್ಟು ಹೇಳಿದ್ರು ಸಾಲದು. ಇನ್ನೂ ಹೆಚ್ಚಿಗೆ, ಯಾಕೆಂದರೆ ಈ ಮಧ್ಯದಲ್ಲಿ ನಾನು ಯಾವುದೇ ಥರ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಇವರ ನಾಟಕಕ್ಕೆ ಯಶಸ್ಸಾಗಲಿ ಅಂತ ಹೇಳಿದ್ದನ್ನು ಎರಡು ಮಾತನ್ನು ನಿಮಿಷ ರೇವಣ್ ಸಾಹೇಬರು ಕುತ್ಕೋಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಎಲ್ಲ ಸಿಬ್ಬಂದಿ ವರ್ಗದವರು ವಿನಂತಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ಕುಳಿತುಕೋಬೇಕು, ಒಂದು ನಿಮಿಷ ಕುಳಿತುಕೋಬೇಕು ಅಂತ ಹೇಳಿ ಸಾಹೇಬರಲ್ಲಿ ವಿನಂತಿ. ದಯವಿಟ್ಟು ಜೋರಾಗಿ ಚಪ್ಪಾಳೆ ಹೊಡೆದ ಮುಖಾಂತರ ಮಾನ್ಯ ಶಾಸಕರಿಗೆ ಗೌರವ ಸಲ್ಲಿಸೋಣ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಸಾಹೇಬರು ಬಹಳ ಬಲದೂರದಿಂದ ನಾಟಕ ಬರಬೇಕು ಅಂತ ಹೇಳಿ ಆಸೆ ಬಿಟ್ಟು ಬಂದು ಸುಮಾರು ಒಂದು ಅರ್ಧ ಗಂಟೆ ನಾಟಕವನ್ನು ನೋಡಿದ್ದಾರೆ. ಎಲ್ಲ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಇನ್ನು ಸ್ವಲ್ಪ ಹೊತ್ತು ನಾಟಕ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿ ಅಣ್ಣವರಲ್ಲಿ ವಿನಂತಿಸ್ಕೊಡ್ತಾ ಇದ್ದಾರೆ. ಅಣ್ಣವ್ರಿಗೆ ಧನ್ಯವಾದಗಳು. ಕುಮಾರ ದುರ್ಯೋಧನ. ಮಾತ ಕೇಳ್ದೆ ಹೋದನು ಎನ್ನ ಕುವರ ಎನ್ನಯ. ಮಾತ ಕೇಳ್ದೆ ಹೋದನು ಕುಮಾರ ದುರ್ಯೋಧನ. ಧೀರನಾಗಿ ದಾರುಣಿಯಳು ಬಾಳು ಎಂದು ಹರಸಿದೆ. ಧೀರನಾಗಿ ದಾರುಣಿಯಳು ಬಾಳು ಎಂದು ಹರಸಿದೆ. ಎನ್ನ ಮಾತ ಮೀರಿದೆ ಎನ್ನ ದೂರ ಮಾಡಿದೆ.
ಕೇಳ್ದೆ ಪೋದನು ಎನ್ನ ಕುವರ ಎನ್ನಯ ಮಾತ ಕೇಳ್ದೆ ಪೋದನು ಕುಮಾರ ದುರ್ಯೋಧನ ಮರುಳನಾದ ಜಗದಲಿಂದು ಸಹಿಸಲಾರೆ ಶೋಕವ ಮರುಳನಾದ ಜಗದಲಿಂದು ಸಹಿಸಲಾರೆ ಶೋಕವ ಎನ್ನ ಮಾತ ಮೀರಿದೆ ಎನ್ನ ದೂರ ಮಾಡಿದೆ ಎನ್ನ ಮಾತ ಮೀರಿದೆ ಎನ್ನ ದೂರ ಮಾಡಿದೆ ಮಾತ ಕೇಳ್ದೆ ಪೋದನು ಎನ್ನ ಕುವರ ಎನ್ನಯ ಮಾತ ಕೇಳ್ದೆ ಪೋದನು ಜನಾರ್ದನ ಆ ಮಧಾಂಧನನ್ನು ತಡೆಯುವವರು ಯಾರೂ ಇಲ್ಲವೇ ಸಾಮಧಾನಗಳನ್ನು ನಿರಾಕರಿಸಿ ದಂಡವನ್ನೇ ಪರಮೋಪಾಯವೆಂದು ಆಶ್ರಯಿಸುವನು ಜಾಗ್ರತೆಯಾಗಿ ಸಂಕಟಕ್ಕೀಡಾಗುವನು ವಿದುರ ವಿದುರ ಹೋಗು ಗಾಂಧಾರಿಯನ್ನು ಕರೆದುಕೊಂಡು ಬಾ ಅವಳೊಂದು ಸಾರಿ ಕೊನೆಯ ಸಾರಿ ಪ್ರಯತ್ನಿಸಿ ನೋಡಲಿ ಹೋಗು ವಿದುರ ಹೋಗು ಎಲೆ ಕುರುರುದ್ದರೆ ಈ ದುರ್ವರ್ತನನ್ನು ನೀವು ದಮನ ಮಾಡಲಾರದವರಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ತಾನೇ ಕಾಪಾಡಿಕೊಳ್ಳಬಲ್ಲಿರಿ? ನಿಮಗೆ ನಿಮ್ಮ ಕಣ್ಣುಗಳ ಮುಂದೆ ಈ ಅನ್ಯಾಯಾಚರಣೆಯು ನಡೆಯುತ್ತಿರುವಾಗ ನೀವು ದಮನ ಮಾಡಲಾರದವರಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ತಾನೇ ಕಾಪಾಡಿಕೊಳ್ಳಬಲ್ಲಿರಿ? ನಿಮಗೆ ಮುಂದಿನ ಯುದ್ಧದಲ್ಲಿ ಭೀಕರ ರಕ್ತ ಪ್ರಳಯದಿಂದ ಈ ಮಾನವ ಕುಲಕೋಟಿಯನ್ನ ಉದ್ಧರಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಆ ಶಕುನಿಗಳನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಶಾಂತಿ ಸಂಧಾನ ಮಾಡಿಕೊಳ್ಳಿ. ನನ್ನ ಮಾತನ್ನು ಕೇಳಿ. ವಾಸುದೇವ, ಈ ದುರ್ವಿನೀತರಾದ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲಿ ಜ್ವಾಲೆ ಹತ್ತಿ ಉರಿಯುತ್ತಿರುವುದು. ಆದರೇನು ಮಾಡಲಿ? ನಾನು ಅಂಧನು, ದುರ್ಬಲನು, ಪರಾಧೀನನಲ್ಲವೇ? ನೀನೇ ಯೋಚಿಸಿ ನೋಡು. ಕುಮಾರನಿಲ್ಲಿ ಸಭೆಯಲ್ಲಿ ಕುಮಾರನಿಲ್ಲವೇ? ಗಾಂಧಾರಿ ರಾಜ್ಯ ಲೋಭದಿಂದ ಉನ್ಮತ್ತ ಪ್ರಾಯನಾದ ದುರ್ಯೋಧನನನ್ನ ಸಂಧಿಗೆ ಒಪ್ಪುವಂತೆ ಮಾಡುವ ಕಾರ್ಯ ನಿನ್ನದಾಗಿದೆ. ವಿದುರ ಹೋಗು, ಕುಮಾರನನ್ನು ಕರೆದುಕೊಂಡು ಬಾ. ರಾಜೇಂದ್ರ, ವಿದುರ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾದ ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನ ಹೇಗೆ ನಿರ್ವಹಿಸಬಲ್ಲೆ? ಈ ಮೋಹವನ್ನು ತ್ಯಜಿಸಿ ಈ ಸಂದಿಗ್ಧ ಸಮಯದಲ್ಲಿ ನೀನೇನು ಮಾಡಬೇಕೆಂಬುದನ್ನ ಚಿಂತಿಸಿ. ದುರ್ವಿನೀತನು ದುರಾಚಾರಿಯಾದ ನೀತ ದುರ್ಯೋಧನನ ಕೈಯಲ್ಲಿ ಅತುಲವಾದ ಈ ಸಾಮ್ರಾಜ್ಯವನ್ನು ಒಪ್ಪಿಸುವುದರಿಂದ ಅಧರ್ಮಕ್ಕೆ ಆಹ್ವಾನ ಕೊಟ್ಟಂತಾಗುವುದು, ನರಕವನ್ನೇ ಕೈ ಬೀಸಿ ಕರೆದಂತಾಗುವುದು. ಆದರೆ ಈ ಕುರುಧರ ಮತ್ತು ಶ್ರೀಕೃಷ್ಣನ ಮಾತಿನಂತೆ ನಡೆಯುವುದರಿಂದ ಧರ್ಮದ ಉದ್ಧಾರವಾಗುವುದಲ್ಲದೆ ಸ್ವರ್ಗದ ಹಾದಿಯೋ ನಿರಾಪದವಾಗುವುದು. ಯಾರಲ್ಲಿ ಕುಮಾರನನ್ನು ಬರಮಾಡಿ